ಮಾನ್ಯ ಮುಖ್ಯಮಂತ್ರಿಗಳು ಹಳ್ಳಿಗೆ ಹೋಗ್ಬೇಕಾದ್ರೆ ಜನರೇ ಸೇರ್ತಾ ಇಲ್ಲ. ಆ ಕಾರಣದಿಂದ ಹಳ್ಳಿಗೆ ಮೊದಲೇ 10 ಲಕ್ಷ ಹಣ ಕೊಡೋದು, ಜನ ಸೇರಿಸಿ ಅಂತ ಹೇಳೋದು, ಆಮೇಲೆ ಹೋಗಿ ಭಾಷಣ ಮಾಡೋದು. ಇಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಅನ್ನು ನಾವು ನೋಡ್ತಾ ಇದ್ದೀವಿ. ನಾನು ಕೊನೆಯದಾಗಿ ಒಂದು ಮಾತು ಹೇಳ್ತೇನೆ. ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ನಾಳೆ 5 ಗಂಟೆಗೆ ಈ ಚುನಾವಣಾ ಕಣದಿಂದ ಹೊರಗಡೆ ಹೋಗ್ಬೇಕು. ನಾವು ಅಷ್ಟೇ, ನಾವೆಲ್ಲ ಬೆಂಗಳೂರು ಕಡೆಯಿಂದ ಎಲ್ಲ ಬಂದು ಇವತ್ತು ನಮ್ಮ ಅಭ್ಯರ್ಥಿಯ ಪರವಾಗಿ ಚುನಾವಣೆಗೆ ನಾವು ಭಾಷಣ ಮಾಡ್ತಕ್ಕಂಥದ್ದು, ಜನರನ್ನ ಭೇಟಿ ಮಾಡ್ತಕ್ಕಂಥದ್ದು. ಅವರು ಅದೇ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ನಾವು ಬೆಂಗಳೂರಿಗೆ ಹೋಗಿದ್ದೀವಿ, ಬಂದಿದ್ದೀವಿ. ಅವರು ಮಾತ್ರ ಬೆಂಗಳೂರಿಗೆ ಹೋಗ್ಲಿಲ್ಲ. ಯಾಕಂತಂದ್ರೆ ಏನಪ್ಪ, 2 ಕಡೆ ಹೋಗ್ಬಿಡ್ತೇನಲ್ಲ, ಹೆಂಗಾದ್ರೂ ಮಾಡಿ ಗೆಲ್ಲಿಸ್ಬೇಕು ಅಂತ ವಾಮ ಮಾರ್ಗಗಳನ್ನ ಹಿಡಿದು ಏನೆಲ್ಲ ಕೆಲಸ ಮಾಡ್ತಿದ್ದಾರೆ. ನಾನು ಹೇಳ್ತೇನೆ, ನಾಳೆ 5 ಗಂಟೆಗೆ ಮಾನ್ಯ ಸಿದ್ದರಾಮಯ್ಯನವರು ಇಲ್ಲಿಂದ ತೆರಳಿದ ಮೇಲೆ ಮುಖ್ಯಮಂತ್ರಿಯಾಗಿ ದಾವಣಗೆರೆಗೆ ಬಹುಶಃ ಇನ್ನು ಬರುವುದಿಲ್ಲ. ಇದು ಅಂತ್ಯದ ದಿನಗಳು. ಅವರು ಮುಖ್ಯಮಂತ್ರಿಯಾಗಿ ಇನ್ನು ದಾವಣಗೆರೆ ಬರುವುದಿಲ್ಲ. ಆದರೆ ಇವತ್ತು ನಾನೊಂದು ಹೇಳ್ತೇನೆ, ಸಮೀರ್ ಅಹಮದ್ ಅವರನ್ನ ಯಾವ ರೀತಿ ಕೆಟ್ಟದಾಗಿ ನಡೆಸ್ಕೊಂಡ್ರಿ, ಓಟ್ ಕೇಳ್ತೀನಿ ಇವತ್ತವರು. ಅವರು ಕೇರಳ ಹೋದ್ರೆ ಇವತ್ತು ಅವರು ನಿಮ್ಮ ಪಾದವೇ ಗತಿ ಅಂತ ಹೇಳಿ ಪಾದ ಹಿಡಿದು ಕರ್ಕೊಂಡು ಬಂದಿದ್ದಾರೆ. ನಿನ್ನೆ ಅವರು ಒಲ್ಲದ ಮನಸ್ಸಿನಿಂದ ಬಂದು ಅರ್ಧ ಗಂಟೆ ಕುಳಿತು ಊಟ ಮಾಡಿ ಹೊರಟೋಗಿದ್ದಾರೆ. ಆದ್ರೆ ನಾನು ಹೇಳೋದು, ಮಲ್ಲಿಕಾರ್ಜುನ್ ಅವರು, ಶಾಮನೂರವರ ಮಗ ಮಲ್ಲಿಕಾರ್ಜುನ್ ಅವರು ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಅಂತಂದ್ರೆ, ಓಟ್ಗಾಗಿ ಕಬಾಬ್ ತಿನ್ಸೋದು ಯಾರು ನೋಡಿದ್ದೀರಾ ನೀವು? ನಮ್ಗೆ ಓಟ್ ಹಾಕ್ರಪ್ಪ ಅಂತ ಹೇಳಿ ಕಬಾಬ್ ತಿನ್ಸೋ ಮತ್ತೆ ಬಂದ್ಬಿಟ್ರಲ್ಲ. ಇದು ನಿಮ್ಮ ಸಮುದಾಯಕ್ಕಾಗ್ಲಿ ನಿಮ್ಮ ಕುಟುಂಬಕ್ಕಾಗ್ಲಿ ಗೌರವ ತರ್ತಕ್ಕಂಥ ಒಂದು ವಿಷಯವಾಯಿತು. ಎಂತ ವಿಪರ್ಯಾಸ. ಅಧಿಕಾರಕ್ಕಾಗಿ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ಒಂದು ಇದನ್ನ ಮಾಡ್ತಾ ಇದ್ದಾರೆ. ನೀವೇನೇ ಮಾಡಿದ್ರೂ ಕೂಡ ಯಾವ ಪವಾಡವೂ ಆಗೋದಿಲ್ಲ. ಭಾರತೀಯ ಜನತಾ ಪಕ್ಷ 2 ಕಡೆ ಗೆಲ್ತಾ